ಇನ್ನು ಜೆಡಿಎಸ್ಗೆ 3 ಕ್ಷೇತ್ರಗಳು ಫೈನಲ್ ಆಗ್ತಾ ಇದ್ದ ಹಾಗೆ ಒಂದಿಷ್ಟು ಮಿಂಚಿನ ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇದೆ. ಫಲಿಸುವುದ ಮಾಜಿ ಸಚಿವ ಸಿಪಿ ಯೋಗೀಶ್ವರ್ ಅವರ ತಂತ್ರ. ಚನ್ನಪಟ್ಟಣದ ಗದ್ದುಗೆಯ ಮೇಲೆ ಸಿಪಿ ಯೋಗೀಶ್ವರ್ ಕಣ್ಣನ್ನ ಇಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಕಣಕ್ಕಿಳಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಎಚ್ಡಿಕೆ ಮಂಡ್ಯದಿಂದ ಸ್ಪರ್ಧಿಸಿದ್ರೆ ಚನ್ನಪಟ್ಟಣ ವಿಧಾನಸಭೆಗೆ ಬೈ ಎಲೆಕ್ಷನ್ ಎದುರಾಗುತ್ತೆ. ಆಗ ಚನ್ನಪಟ್ಟಣದಿಂದ ಬೈ ಎಲೆಕ್ಷನ್ಗೆ ಸ್ಪರ್ಧಿಸಲು ಸಿಪಿ ಯೋಗೀಶ್ವರ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಕುಮಾರಸ್ವಾಮಿ ಚನ್ನಪಟ್ಟಣವನ್ನ ಬಿಟ್ಟು ಹೋಗದಂತೆ ಕಾರ್ಯಕರ್ತರು ಒತ್ತಡವನ್ನ ಹೇರ್ತಾ ಇದ್ದಾರೆ. ನಿಖಿಲ್ ಮೇಲೆ ಒತ್ತಡ ಹೇರಿದ್ದಾರೆ ಜೆಡಿಎಸ್ನ ಕಾರ್ಯಕರ್ತರು. ನೋಡಿ ಯಾವ ರೀತಿಯ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತೇಳಿ. ಒಂದನ್ನ ಪಡಿಬೇಕು ಅಂದ್ರೆ ಒಂದನ್ನ ಬಿಡಬೇಕು. ಬಿಟ್ಟಿರೋದ್ರ ಮೇಲೆ ಈಗ ಸಿಪಿ ಯೋಗೀಶ್ವರ್ ಕಣ್ಣನ್ನ ಇಟ್ಟಿರುವಂತಹದ್ದು. 23ರ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಸಿಪಿ ಯೋಗೀಶ್ವರ್ ಮುಖಾಮುಖಿಯಾಗಿದ್ರು. ಸಿಪಿ ಯೋಗೀಶ್ವರ್ ಅವರನ್ನ ಮಣಿಸಿ ಎಚ್.ಡಿ. ಕುಮಾರಸ್ವಾಮಿ ಅವರು ಗೆದ್ರು. ಈಗ ಮಂಡ್ಯವನ್ನ ಪಡಿಬೇಕು ಅಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಬರಬೇಕು ಅಂತ ಹೇಳಿ ಅಲ್ಲಿಯ ಕಾರ್ಯಕರ್ತರು ಒತ್ತಡವನ್ನ ಹೇರ್ತಾ ಇದ್ದಾರೆ. ಒಂದು ವೇಳೆ ಎಚ್.ಡಿ. ಕುಮಾರಸ್ವಾಮಿ ಮಂಡ್ಯಕ್ಕೆ ಹೋಗಿದ್ದೇ ಆದ್ರೆ ಖಾಲಿ ಆಗುವಂತಹ ಚನ್ನಪಟ್ಟಣವನ್ನ ಕಬ್ಜಾ ಮಾಡಬೇಕು ಅಂತ ಹೇಳಿ ಸಿಪಿ ಯೋಗೀಶ್ವರ್ ಈಗಿನಿಂದಲೇ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಈ ಮೂಲಕ ಒಂದೇ ಕಲ್ಲಿಗೆ 2 ಹಕ್ಕಿಯನ್ನು ಹೊಡೆಯುವಂತಹ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಸಿಪಿ ಯೋಗೀಶ್ವರ್ ಮಾಡಿದಂತೆ ಕಾಣಿಸ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಬ್ರದರ್ಸ್ಗೆ ಟಕ್ಕರ್ ಕೊಡಬೇಕು ಅಂತ ಹೇಳಿ ಡಾಕ್ಟರ್ ಅನ್ನ ತಂದು ಅಖಾಡಕ್ಕೆ ಇಳಿಸಿದ್ದಾರೆ. ಮತ್ತೊಂದು ಕಡೆ ಮಂಡ್ಯವನ್ನ ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಹವಣಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಚನ್ನಪಟ್ಟಣವನ್ನ ವಶಕ್ಕೆ ಪಡೆಯೋಣ, ನನ್ನ ಆಧಿಪತ್ಯವನ್ನ ಮತ್ತೆ ಮರಳಿ ಪಡೆಯೋಣ ಅನ್ನುವಂತಹ ನಿಟ್ಟಿನಲ್ಲಿ ಸಿಪಿ ಯೋಗೀಶ್ವರ್ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದಂತೆ ಕಾಣಿಸ್ತಾ ಇದೆ. ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಸಿಪಿ ಯೋಗೀಶ್ವರ್ ಮಾತನಾಡಿದ್ದಾರೆ. ಮಂಡ್ಯ ರಾಮನಗರ ಪಾಲಿಟಿಕ್ಸ್ಗೆ ಯೋಗೀಶ್ವರ್ ಟ್ವಿಸ್ಟ್ ಕೊಟ್ಟಿರುವಂಥದ್ದು. ಕುಮಾರಸ್ವಾಮಿ ಎಲ್ಲಿ ನಿಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿಯೇ ಇರಲಿ ಅನ್ನೋದು ನಮ್ಮ ಆಸೆ. ಸಿಪಿ ಯೋಗೀಶ್ವರ್ ಮಾತಿದು. ರಾಜ್ಯ ರಾಜಕಾರಣದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಂದುವರಿಬೇಕು ಅಂತ ಹೇಳಿ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಅಣ್ಣ ತಮ್ಮಂದಿರ ರೀತಿ ಕೆಲಸವನ್ನ ಮಾಡಲಿಕ್ಕೆ ನಾವು ತೀರ್ಮಾನಿಸಿದ್ದೇವೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಮೈತ್ರಿ ಅಭ್ಯರ್ಥಿಯ ಗೆಲುವು ನಿಶ್ಚಿತ. ರಾಮನಗರದಲ್ಲಿ ಬಿಜೆಪಿ ನಾಯಕ ಸಿಪಿ ಯೋಗೀಶ್ವರ್ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅದಕ್ಕೆಲ್ಲ ಮೊನ್ನೆ ಕುಮಾರಸ್ವಾಮಿಯವರು ಮಡ್ರಾಸಿಂದ ಬಂದ ಮೇಲೆ ಸಿಗ್ತಾರೆ, ತಾವೇ ಅವನ ಪ್ರಶ್ನೆ ಕೇಳಿದ್ದಾರೆ. ನಮಗೇನು ಗೊತ್ತಿಲ್ಲ. ನಾವು ಹೇಳ್ತೀವಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲೇ ಇರಬೇಕು, ಅವರು ರಾಜ್ಯ ರಾಜಕಾರಣದಲ್ಲಿ ಇರಬೇಕು ಅಂತ ನಾನು ಹೇಳ್ತೀನಿ. ನನ್ನ ಆಸೆ. ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ನಿಂತ್ಕೋಬಾರ್ದು, ಚನ್ನಪಟ್ಟಣದಲ್ಲೇ ಇರಬೇಕು ಅಂದರೆ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ ಸರ್. ನನಗೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅದಕ್ಕೆಲ್ಲ ಮೊನ್ನೆ ಕುಮಾರಸ್ವಾಮಿಯವರು ಮಡ್ರಾಸಿಂದ ಬಂದ ಮೇಲೆ ಸಿಗ್ತಾರೆ, ತಾವೇ ಅವನ ಪ್ರಶ್ನೆ ಕೇಳಿದ್ದಾರೆ. ನಮಗೇನು ಗೊತ್ತಿಲ್ಲ. ನಾವು ಹೇಳ್ತೀವಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲೇ ಇರಬೇಕು, ಅವರು ರಾಜ್ಯ ರಾಜಕಾರಣದಲ್ಲಿ ಇರಬೇಕು ಅಂತ ನಾನು ಹೇಳ್ತೀನಿ. ನನ್ನ ಆಸೆ. ಇದು ಸಿಪಿ ಯೋಗೀಶ್ವರ್ ಅವರ ಮಾತು. ಚನ್ನಪಟ್ಟಣಕ್ಕೆ ಒಂದು ವೇಳೆ ಬೈ ಎಲೆಕ್ಷನ್ ನಡೀಬೇಕು ಅಂದರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಹೋಗಬೇಕು. ಆ ವಿಚಾರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರೇ ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕು ಅಂತೇಳಿ ಮಾಜಿ ಸಚಿವ ಸೈನಿಕ ಸಿಪಿ ಯೋಗೀಶ್ವರ್ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸಹಜವಾಗಿಯೇ ಒಂದನ್ನು ಪಡಿಬೇಕು ಅಂದರೆ ಒಂದನ್ನು ಬಿಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಇದ್ದಂತೆ ಕಾಣಿಸ್ತಾ ಇದೆ.